ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಚಿತ್ರದುರ್ಗದಿಂದ ಪದ್ಮಶ್ರೀ ವ್ಲಾಗ್. ಇದು ನಾನು ಮಾಡೋಕೆ ಹೊರಟಿರೋದು ಚಿಕನ್ ಬಿರಿಯಾನಿ. 1 kg ಅಕ್ಕಿಗೆ 1.5 kg ಚಿಕನ್ ತೊಗೊಂಡಿರೋದು. ಎಣ್ಣೆ ಕಾದ ನಂತರ ಮಸಾಲೆ ಐಟಮ್ ಹಾಕ್ತೀನಿ. ಸೋಂಪಿನ ಕಾಳು, ಅನಾಸವು, ಮರಾಠಿ ಮೊಗ್ಗು, ಪಲಾವ್ ಎಲೆ ಇದಿಷ್ಟು ಹಾಕ್ತೀನಿ. ಮತ್ತು ಸಣ್ಣಗೆ ಚಾಪ್ ಮಾಡ್ಕೊಂಡ್ರೆ 5 ಈರುಳ್ಳಿ ಹಾಕ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ನೀರು ಮಾಡ್ಕೊಂಡಿದ್ದೆ, ಹಂಗಾಗಿ 5 ಸ್ಪೂನ್ ಹಾಕ್ಕೊಂಡೆ ಅದನ್ನು. ಮತ್ತು ನಾನು ಇದಕ್ಕೆ ಟೊಮೊಟೊ ಯೂಸ್ ಮಾಡಲ್ಲ. ಮೆಂತೆ ಮತ್ತು ಪುದೀನ 2 ಚಾಪ್ ಮಾಡ್ಕೊಂಡು ಅದನ್ನು ಹಾಕಿದ್ದೆ. ಆಮೇಲೆ ಅರ್ಧ ಕಟ್ಟು ಪುದೀನ, ಅರ್ಧ ಕಟ್ಟು ಕೊತ್ತಂಬರಿ, 20 ಮೆಣಸಿನ್ಕಾಯಿ, 15 ಕಾಳು ಮೆಣಸು ಇದಿಷ್ಟು ರುಬ್ಬು ಹಾಕ್ತೀನಿ. ಮತ್ತು ನಾನು ಬಿರಿಯಾನಿ ಪೌಡ್ರ್ ಮಸಾಲ ನಾನೇ ಮಾಡ್ಕೊಂಡಿದ್ದು, ಅದು 3 ಸ್ಪೂನ್ ಹಾಕ್ತೀನಿ. ಹಾಕಿದ ನಂತರ ಉಪ್ಪು 1 ಹಿಡಿ, ಅರಿಶಿನ ಅರ್ಧ ಚಮಚ, 1 ಚಮಚ ಧನಿಯಾ ಪುಡಿ ಹಾಕ್ತೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಅದು ಮಸಾಲೆ ಹಿಡಿಬೇಕು, ಚೆನ್ನಾಗಿ ಕುದಿಬೇಕು, ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟಾಗ ಚೆನ್ನಾಗಿ ಕುದಿದು ಅದು ನೀರೆಲ್ಲ ಹೊರಗೆ ಬರಬೇಕು. ಹೊರಗೆ ಬಂದಾಗ ಚೆನ್ನಾಗಿ ಕುದಿಯೋ ಟೈಮ್ಗೆ ಅದು ಬೆಂದಿರಬೇಕು ಮುಕ್ಕಾಲು ಭಾಗ. ನಾವು ಈ ಕಡೆ ನೀರು ಕಾಯಿಸ್ಕೊಂಡಿರ್ಬೇಕು, ಆ ಬಿಸಿ ನೀರೇ ಹಾಕಬೇಕು. ತಣ್ಣೀರು ಹಾಕಿದ್ರೆ ಬಿಟ್ಕೊಂಬಿಡುತ್ತೆ, ಮಸಾಲೆ ಟೇಸ್ಟು ಎಲ್ಲ ಚೆನ್ನಾಗಿರಲ್ಲ. ಮತ್ತು ಅಕ್ಕಿ ನೆನೆಸ್ಕೊಂಡಿರ್ತೀವಿ, ಅದು ಕುದಿಯೋ ಟೈಮಿಗೆ ಮತ್ತು ನಾನು ಬಿರಿಯಾನಿ ಪೌಡ್ರ್ ಹಾಕ್ತೀನಿ ಸ್ವಲ್ಪ, 1 ಸ್ಪೂನು. ಮತ್ತು ಅಕ್ಕಿ ಹಾಕಿ ಕುದಿಯೋಕ್ಕೆ ಬಿಟ್ಟು ದಮ್ ಕಟ್ಟಿ ತುಪ್ಪ ಹಾಕಿ ದಮ್ ಕಟ್ಟಿರ್ತೀನಿ. ಹಾಕ್ಕೊಂಡು ಈಗ ಟೇಸ್ಟ್ ಮಾಡ್ತೀನಿ. ಚಿಕನ್ ಗ್ರೇವಿ ಅದು ಮಸ್ತ್ ಇರುತ್ತೆ. ನನ್ನ ಮಕ್ಕಳು ಇವಾಗ ಬರ್ತಾರೆ, ಸೂಪರಾಗಿದೆ ಅಂತ ತಿಂತಾರೆ ಅವರು. ಥ್ಯಾಂಕ್ ಯು ಸೋ ಮಚ್ ಟು ವಾಚಿಂಗ್.